ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಏನಪ್ಪ ಸ್ಪೆಷಲ್ ರೆಸಿಪಿ ಅಂದರೆ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ ನಿಂಬೆಹಣ್ಣು ಉಪ್ಪಿನಕಾಯಿ ಬಂದಿದೆ ಅಂತ. ಸೊ ಈ ಥರ ನಿಂಬೆಹಣ್ಣಿನ ಉಪ್ಪಿನಕಾಯಿನ ನೀವು ಮಾಡಿ 1 ವರ್ಷಗಳ ಕಾಲ ಇಟ್ಟರು ಹಾಳಾಗಲ್ಲ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಒಂದು 10-12 ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ತಗೋಬೇಕು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ತಗೊಂಡ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಉಪ್ಪನ್ನು ಹಾಕಿ 1-2 ದಿನಗಳ ಕಾಲ ಒಂದು ಬಾಕ್ಸ್ ಒಳಗೆ ಹಾಕಿ ಬಿಡಬೇಕು. ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೂ ಹಾಕ್ಬೋದು. ಸೊ ಇವಾಗ ಇದೆಲ್ಲ ಹತ್ಕೊಳೋದಕ್ಕೆ ಜಸ್ಟ್ 1.5 ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಈ ಥರ 2 ದಿನಗಳ ಕಾಲ ನಿಂಬೆಹಣ್ಣನ್ನು ನೆನೆಯೋಕ್ಕೆ ಬಿಡಬೇಕು. ಅದೆಲ್ಲ ನೀಟಾಗಿ ನೆನೆದ್ಕೊಂಡು ಉಪ್ಪಿನಂಶ ಎಲ್ಲ ನೀಟಾಗಿ ಬಿಟ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈ ನಿಂಬೆಹಣ್ಣನ್ನು, ಹೆಚ್ಚಿರ್ತಕ್ಕಂಥ ನಿಂಬೆಹಣ್ಣಿನ ಮಿಶ್ರಣನ ಹಾಕ್ಬಿಟ್ಟು ಅದಕ್ಕೆ 1 ಬೌಲಷ್ಟು ಬೆಲ್ಲನ ಹಾಕ್ಕೋಬೇಕು. ಬೆಲ್ಲನ ಕರಗಿಸಿದ್ರೂ ಹಾಕ್ಬೋದು ಅಥವಾ ಈ ಥರನಾದರೂ ಹಾಕ್ಬೋದು. ಕರಗಿಸ್ಬೇಕಾದ್ರೆ ನೀರು ಹಾಕಿದಾಗ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಳಾಗುತ್ತೆ. ಸೊ ಅದೇ ಥರ ಹಾಗೇ ಬೆಲ್ಲ ಹಾಕಿ ಅದನ್ನು ಕರಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. ಇವೆರಡನ್ನೂ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ನೈಸಾಗಿ ಪೌಡರ್ ರೀತಿ ಇದನ್ನು ರುಬ್ಕೋಬೇಕು. ನೋಡಿ, ಮೆಂತ್ಯ ಕಾಳನ್ನು ಜಾಸ್ತಿ ಹಾಕೋದ್ರಿಂದ ಕಹಿ ಆಗುತ್ತೆ, ಸಾಸಿವೆ ಕಾಳು ಅಷ್ಟೇ ಕಹಿ ಆಗುತ್ತೆ. ಅದಕ್ಕೆ ನಾವು ನಿಂಬೆಹಣ್ಣನ್ನು ನೋಡಿ ಅದೆಷ್ಟು ಪ್ರಮಾಣ ಇರುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಸಾಸಿವೆ ಮತ್ತು ಮೆಂತ್ಯನ ತಗೋಬೇಕು. ನಾನಿಲ್ಲಿ ಎರಡನ್ನೂ ಕೂಡ 1 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಸೊ ಈ ಥರ ನೈಸಾಗಿ ಪೌಡರ್ ರೀತಿ ರುಬ್ಕೋಬೇಕು. ಇದನ್ನೆಲ್ಲ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಕಲ್ಲರಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ, ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿನ ಇದೇ ರೀತಿ ಬಿಸಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾದರೂ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅದನ್ನು ಕೂಡ ನೈಸಾಗಿ ಪೌಡರ್ ರೀತಿ ನಾವು ರುಬ್ಕೋಬೇಕು. ಇದನ್ನು ನಾವು ನೈಸಾಗಿ ಪೌಡರ್ ರೀತಿ ರುಬ್ಕೊಂಡ್ಮೇಲೆ ಇದನ್ನು ನಾವು ಜರಡಿ ಹಿಡಿಬೇಕು. ಇಲ್ಲ ಅಂದರೆ ಇದರಲ್ಲಿ ಇರ್ತಕ್ಕಂತಹ ಬೀಜ ಆಗಿರ್ಬೋದು ಅದೆಲ್ಲ ನಮಗೆ ಆ ಉಪ್ಪಿನಕಾಯಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಫಸ್ಟು ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ್ಬಿಟ್ಟು ಒಂದು ಜರಡಿ ಸಹಾಯದಿಂದ ನೀಟಾಗಿ ಅದನ್ನು ಜರಡಿ ಹಿಡಿಬೇಕು. ನೋಡಿ, ಈ ಥರ ಜರಡಿ ಹಿಡಿಬೇಕು. ಆಮೇಲೆ ಅದ್ರ ಮೇಲೆ ಬರ್ತಕ್ಕಂತಹ ಇದೆಯಲ್ಲ ಅದನ್ನೆಲ್ಲ ತೆಗಿಬೇಕು. ಅದನ್ನೆಲ್ಲ ಜರಡಿ ಹಿಡ್ದಾದ್ಮೇಲೆ ನೋಡಿ, ಈ ಥರ ಖಾರದ ಪುಡಿ ಕಲ್ಲರಿಗೋಸ್ಕರ ಇದನ್ನು ನಾವು ಯೂಸ್ ಮಾಡೋದು. ನೆಕ್ಸ್ಟ್ ಇಲ್ಲಿ ನಾವು ಬಿಸಿ ಮಾಡ್ತಾ ಇರ್ತಕ್ಕಂಥ ನಿಂಬೆಹಣ್ಣು ಫುಲ್ಲು ಕರಗಿ ಒಂದು 10-15 ನಿಮಿಷಗಳ ಕಾಲ ಹಿಂಗೆ ಚೆನ್ನಾಗಿ ಕುದಿಸ್ಬೇಕು. ಅದೆಷ್ಟು ಚೆನ್ನಾಗಿ ಕುದ್ದಿರುತ್ತೋ ಆವಾಗ ಅದು ಅಷ್ಟೇ ಚೆನ್ನಾಗಿ ಅದರಲ್ಲಿ ಇರ್ತಕ್ಕಂಥ ತಿರುಳು ನೀಟಾಗಿ ಬಿಟ್ಕೊಳುತ್ತೆ. ನೆಕ್ಸ್ಟು ಇನ್ನೊಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಅದು ಎಣ್ಣೆ ಎಲ್ಲ ಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು 10-12 ಬೆಳ್ಳುಳ್ಳಿನ ಜಸ್ಟ್ ಸ್ವಲ್ಪ ಹಿಂಗೆ ಜಜ್ಜಿ ಹಾಕಬೇಕು. ಫುಲ್ ಚಿಕ್ಕದಾಗಿ ಹಾಕ್ಬಾರ್ದು, ಈ ಥರ ಜಸ್ಟು ಹಿಂಗೆ ಇದನ್ನು ಮಾಡಿ ಹಾಕಬೇಕು. ಅದಾದಮೇಲೆ 1-2-3 ಕರಿಬೇವನ್ನು ಹಾಕ್ಬಿಟ್ಟು ಅದೆಲ್ಲ ಸಿಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಖಾರದ ಪುಡಿ ಏನು ಮಾಡಿಟ್ಕೊಂಡಿದ್ದೀವಲ್ಲ ಕಲ್ಲರಿಗೆ ಅದನ್ನು ಹಾಕಿ ಮನೆಯಲ್ಲಿ ಯೂಸ್ ಮಾಡುವಂತಹ ಖಾರಕ್ಕೆ ಬೇಕಾದಂಥ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಬೇಕು. ಅದಾದಮೇಲೆ ಮತ್ತು ಮೆಂತ್ಯ ಮತ್ತು ಸಾಸಿವೆ ಪುಡಿ ಹಾಕಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಬೇಕು. ಅಷ್ಟು ಪದಾರ್ಥನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಬಿಟ್ಟು ಇದನ್ನು ನಾವು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ಈ ಥರ ಫಸ್ಟು ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡಿ.
ಈ ಥರ ಎಲ್ಲ ಮಿಶ್ರಣನ ತಣ್ಣಗಾಕಕ್ಕೆ ಬಿಟ್ಮೇಲೆ ನೆಕ್ಸ್ಟ್ ಈ ಕಡೆ ನಾವು ಏನು ನಿಂಬೆಹಣ್ಣು ಮತ್ತು ಬೆಲ್ಲದ ಮಿಶ್ರಣ ಕುದಿಸ್ತಾ ಇದ್ವಲ್ಲ ಅದನ್ನು ಕೂಡ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದನ್ನು ಕೂಡ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿದ್ರಲ್ಲ, ಇದು ಫುಲ್ ಕಂಪ್ಲೀಟ್ ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ಹಾಕಿದರೆ ಏನಾಗುತ್ತೆ ಅಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಅದಕ್ಕೆ ನೋಡಿ ನಾವು ಈ ಥರ ಫುಲ್ ತಣ್ಣಗಾದ್ಮೇಲೆ ನಾವು ಆ ಖಾರದ ಪುಡಿ ಮಿಶ್ರಣನ ಇದಕ್ಕೆ ಹಾಕಬೇಕು. ಈ ಥರ ಫುಲ್ಲು ತಣ್ಣಗಾದ್ಮೇಲೆ ಹಾಕಬೇಕು. ನಿಮಗೆ ಇವಾಗ ಇದು ನೋಡೋಕ್ಕೆ ತೆಳ್ಳಗೆ ಅನಿಸ್ಬೋದು ಅದ್ರ ರಸ, ಬಟ್ ಅದೊಂದೆರಡು ದಿನ ನೀಟಾಗಿ ಎಲ್ಲ ಹೊಂದ್ಕೊಂಡ್ಮೇಲೆ ಅದು ಚೆನ್ನಾಗಿ ಗಟ್ಟಿಯಾಗಿ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ಥರ ನಾವು ಇವಾಗ ಏನು ಮಾಡಿಟ್ಕೊಂಡಿದ್ದೀವಲ್ಲ ಮಿಶ್ರಣ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕಲ್ಲರ್ ಆಗಿರ್ಬೋದು, ಆ ನಿಂಬೆಹಣ್ಣು ಬೆಂದಿರೋದಾಗಿರ್ಬೋದು ಕರೆಕ್ಟಾಗಿ ಹದವಾಗಿ ಆಗಿದೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಟ್ಟು ಒಂದು ಬಾಕ್ಸಿಗೆ ತೆಗೆದು ಇಟ್ಟರೆ ಸೊ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯಿತು. ಸೊ ಇದರಲ್ಲಿ ವಿಟಮಿನ್ ಸಿ ಅಂಶ ಅತಿ ಹೆಚ್ಚು ಇರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಗೆ ಆಗಿರ್ಬೋದು ಅಥವಾ ನಮ್ಮ ವೆಯ್ಟ್ ಲಾಸಿಗೆ ಆಗಿರ್ಬೋದು ತುಂಬ ಉಪಯುಕ್ತವಾದಂತಹ ರೆಸಿಪಿ. ಇದನ್ನು ನಾವು ಊಟದ ಜೊತೆ ಹಚ್ಕೊಂಡು ತಿನ್ನೋದ್ರಿಂದ ಮೊಸರನ್ನಕ್ಕೆ ಇದು ಒಳ್ಳೆ ಕಾಂಬಿನೇಷನ್ನು. ಸೊ ನೋಡಿ, ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಇವಾಗಲೇ ಅದು ಥಿಕ್ನೆಸ್ಸು ಗೊತ್ತಾಗ್ತಾ ಇದೆ. ಅದೆಷ್ಟು ತಣ್ಣಗಾಗಿ ನೀಟಾಗಿ ಅದು ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಅದು ಉಪ್ಪಿನಕಾಯಿ ಹತ್ಕೊಳ್ಳುತ್ತೆ. ಯಾವುದೇ ಒಂದು ಉಪ್ಪಿನಕಾಯಿ ಆದ್ರೂ ನಾವು 2ರಿಂದ 3 ದಿನಗಳ ಕಾಲ ಈ ಥರ ಹಾಕಿ ಬಿಟ್ಟ ಮೇಲೇ ಅದು ನೀಟಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ. ಸೊ ನೋಡಿದ್ರಲ್ಲ, ಈ ಥರ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಅದನ್ನು ನಾವು ಒಂದು 6 ತಿಂಗಳಿಂದ ವರ್ಷಗಳ ಕಾಲ ಇಟ್ಟರೂ ಕೂಡ ಒಂದು ಚೂರು ಹಾಳಾಗಲ್ಲ. ಸೊ ನಾವು ಇದನ್ನೇನೆ ಈಗ ಒಂದು ಬೌಲಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಅದು ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಅಂದರೆ ಬಹಳ ಚೆನ್ನಾಗಿ ಹತ್ಕೊಂಡಿದೆ. ನೋಡಿ ಎಷ್ಟು ಕರೆಕ್ಟಾಗಿ, ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಅದು ನೀಟಾಗಿ ಆಗಿದೆ ಅಂತ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.